ಸಿಎಂ ಆಗಿ ಪಟ್ಟಕ್ಕೇರ್ತಿದ್ದಂತೆ ಡಿಕೆಶಿ ಹಲವು ಯೋಜನೆಗಳನ್ನ ಪ್ರಕಟಿಸಿದ್ರು. ಆದರೆ ಇರುವ 2 ವರ್ಷದ ಅವಧಿಯಲ್ಲೇ 25ರಿಂದ 30 ಯೋಜನೆಗಳ ಜಾರಿಗೆ ಡಿಕೆಶಿ ತಂತ್ರ ರೂಪಿಸಿರುವ ಮಾಹಿತಿ ಸಿಕ್ಕಿದೆ. ಹಾಗಿದ್ರೆ ಏನದು ಡಿಕೆಶಿ ಲೆಕ್ಕಾಚಾರ? ಬನ್ನಿ ನೋಡೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ಕೊಡ್ತೇವೆ. ಇನ್ನು ಎಷ್ಟೇ ಹುದ್ದೆಗಳು ಖಾಲಿಗಿದೆ ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಯಾರು ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ, ಎಲೆಕ್ಟ್ರಿಸಿಟಿ, ನೀರು ಕೊಡಬೇಕಾದ್ದು ನಮ್ಮ ಡ್ಯೂಟಿ. B2 ಏಕಾತ ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಬಸ್ ಪ್ರಯಾಣ ಉಚಿತ. ರಾಜ್ಯಾದ್ಯಂತ 10,000 ಭಾರತ್ ಜೋಡೋ ಕೇಂದ್ರ. ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ. ಸಿಸಿಒಸಿಯಿಂದ ವಿನಾಯಿತಿ. ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರುತ್ತಿದ್ದಂತೆ ಡಿಕೆ ಶಿವಕುಮಾರ್ 6 ಯೋಜನೆಗಳನ್ನು ಘೋಷಿಸಿದ್ರು. ಪ್ರಜಾಸೇವೆ ಹೆಸರಲ್ಲಿ ಇಲಾಖೆ ಸ್ಥಾಪಿಸುವುದಾಗಿ ಮೊನ್ನೆಯಷ್ಟೇ ಪ್ರಕಟಿಸಿದ್ರು. ಆದರೆ ಇರುವ 2 ವರ್ಷಗಳ ಅಧಿಕಾರಾವಧಿಯಲ್ಲಿ ಡಿಕೆಶಿ 25ರಿಂದ 30 ಹೊಸ ಯೋಜನೆ ಜಾರಿಗೆ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಎನ್ನಲಾಗ್ತಿದೆ. ಸುಮಾರು 10ರಿಂದ 20 ಸಾವಿರ ಕೋಟಿ ವೆಚ್ಚದ ಯೋಜನೆಗಳನ್ನು ಜಾರಿಗೊಳಿಸಲು ಸದ್ದಿಲ್ಲದೆ ಪ್ಲಾನ್ ಮಾಡ್ತಿದ್ದಾರೆ. 2 ವರ್ಷದಲ್ಲಿ ಸುಮಾರು 30 ಯೋಜನೆಗಳ ಪ್ಲಾನ್. ದೂರದೃಷ್ಟಿ ಯೋಜನೆ ಜಾರಿಗೆ ನಡೆಯುತ್ತಿದೆ ಲೆಕ್ಕಾಚಾರ. ಅಲ್ಪಾವಧಿಯಲ್ಲೇ ಭಾರೀ ಸದ್ದು ಮಾಡಲು ತಮ್ಮ ಸಾಕ್ಷಿ ಗುಡ್ಡೆಯನ್ನ ಜನರ ಮುಂದಿಡಲು ಸಿಎಂ ಡಿಕೆ ಶಿವಕುಮಾರ್ ಸಜ್ಜಾಗ್ತಿದ್ದಾರೆ. ಹಂತ ಹಂತವಾಗಿ 25ರಿಂದ 30 ಹೊಸ ಯೋಜನೆಗಳನ್ನ ಜಾರಿಗೊಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಮುಂದಿನ ವಿಧಾನಸಭಾ ಚುನಾವಣೆಗೂ ಮುನ್ನ ಸಿಎಂ ಡಿಕೆ ಏನೆಲ್ಲ ಯೋಜನೆ ಜಾರಿಗೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ, ಅಂದಹಾಗೆ ಆರಂಭದಲ್ಲೇ 6 ಹೊಸ ಯೋಜನೆಗಳನ್ನ ಡಿಕೆಶಿ ಪ್ರಕಟಿಸಿದ್ದಾರೆ. ಮೊನ್ನೆಯಷ್ಟೇ ಜನರ ಸಮಸ್ಯೆ ಪರಿಹಾರಕ್ಕಾಗಿ ಪ್ರಜಾಸೇವೆ ಇಲಾಖೆ, ಅನಿವಾಸಿ ಕನ್ನಡಿಗರಿಗೆ ಸಚಿವಾಲಯ ಸ್ಥಾಪಿಸುವುದಾಗಿ ತಿಳಿಸಿದ್ದಾರೆ. ಇದಲ್ಲದೆ ಮುಂದಿನ 2 ವರ್ಷದಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ಮತ್ತು ಕೃಷಿಯತ್ತ ಗಮನ ನೀಡಿ ಹಲವು ಯೋಜನೆ ಜಾರಿಗೆ ಚಿಂತನೆ ನಡೆಸುತ್ತಿದ್ದಾರೆ. ಅದರಲ್ಲೂ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ವಿಶೇಷ ಕಾರ್ಯಕ್ರಮ ರೂಪಿಸುವ ಸಾಧ್ಯತೆ ಇದೆ. ಬೆಂಗಳೂರು ಹೊರತುಪಡಿಸಿ ಬೇರೆ ನಗರಗಳಿಗೆ ನಗರೋತ್ಥಾನ ಮಾದರಿ ಯೋಜನೆಗೆ ಪ್ಲಾನ್ ನಡೆದಿದೆ. ಹಾಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಬ್ರ್ಯಾಂಡ್ ಮಾಡಲು ಪ್ಲಾನ್ ನಡೆಯುತ್ತಿದೆ. ಇನ್ನು 70 ಕೋಟಿ ವೆಚ್ಚದಲ್ಲಿ ಕುಕ್ಕುಟೋದ್ಯಮದಲ್ಲಿ ಪ್ರೋಟೀನ್ ಮಿಷನ್ ಜಾರಿಗೂ ಚಿಂತನೆ ನಡೆಯುತ್ತಿದೆ. ಡಿಕೆಶಿ ಪ್ರಾಜೆಕ್ಟ್ 30 ಪ್ಲಾನ್. ಆರ್ಥಿಕ ತಜ್ಞರಲ್ಲಿ ಆತಂಕ. ರಾಜ್ಯದ ಆದಾಯ ವೆಚ್ಚದ ಮೇಲೆ ಒತ್ತಡ ಹೆಚ್ಚುವ ಕಳವಳ. ವಿಷಯ ಏನಂದ್ರೆ, ಈಗಾಗಲೇ ಸರ್ಕಾರದ 5 ಗ್ಯಾರಂಟಿಗಳಿಂದ ವರ್ಷಕ್ಕೆ 52,000 ಕೋಟಿಗೂ ಹೆಚ್ಚು ವೆಚ್ಚವಾಗ್ತಾ ಇದೆ. ಈಗ ಡಿಕೆಶಿಯ ಉದ್ದೇಶಿತ ಯೋಜನೆಗಳಿಗೆ 10,000ದಿಂದ 20,000 ಕೋಟಿ ವೆಚ್ಚವಾಗಲಿದೆ. ಇದರಿಂದ ರಾಜ್ಯದ ಆದಾಯ ವೆಚ್ಚ ಮೇಲೆ ಒತ್ತಡ ಹೆಚ್ಚುವ ಸಾಧ್ಯತೆ ಇದೆ ಅಂತ ಆರ್ಥಿಕ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಳ್ತಾರೆ, ಅದು ಸರಿ ಇದೆ. ಆದರೆ ಹಣವನ್ನು ಎಲ್ಲಿಂದ ತರ್ತಾರೆ ಅನ್ನುವಂಥ ವಿಚಾರ ಬಂದಾಗ, ಈಗ ಕಳೆದ ಬಾರಿ ಸಿದ್ದರಾಮಯ್ಯ ಅವರೇನು ಆಯವ್ಯಯನ್ನು ಮಂಡಿಸಿದ್ರು 2026-27 ಇಸ್ವಿಗೆ, ಅವರು 4,48,000 ಕೋಟಿಯ ಬಜೆಟನ್ನು ಮಂಡಿಸಿದ್ರು. ಅಂದರೆ ನಮಗೆ ಇಷ್ಟು ದೊಡ್ಡ ಮೊತ್ತದ ಆಯವ್ಯಯಕ್ಕೆ ಸಾಲ ಅವರು ಅಂದಾಜಿಸಿದ್ದೆಷ್ಟು ಅಂತಂದರೆ 1,32,000 ಕೋಟಿ. ಸೊ ಇಂಥದ್ದೊಂದು ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಯಾವುದಾದ್ರೂ ಒಂದು ಕಾರ್ಯಕ್ರಮನ ಹಾಕ್ಕೋಬೇಕು ಅಂತಂದರೆ ಅದರ ಮುಂದಿರುವ ಸವಾಲೇನು ಅನ್ನುವಂಥದ್ದು. ಮಧ್ಯಂತರ ಬಜೆಟ್ ಇಲ್ಲದೆ ಸಂಪುಟ ಸಭೆ ಮೂಲಕವೇ ಹಂತ ಹಂತವಾಗಿ ಯೋಜನೆಗಳ ಜಾರಿಗೆ ಡಿಕೆಶಿ ಚಿಂತನೆ ನಡೆಸುತ್ತಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಸೇರಿ ಕೆಲ ಯೋಜನೆಗಳಲ್ಲಿ ಆರ್ಥಿಕ ಸೋರಿಕೆಯಾಗ್ತಿದೆ. ಇದೀಗ ಹೊಸ ಯೋಜನೆಗೆ 20,000 ಕೋಟಿ ಖರ್ಚಾದರೆ ಸರ್ಕಾರ ಆರ್ಥಿಕ ದಿವಾಳಿತನಕ್ಕೆ ಸಿಲುಕಬಹುದು ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಏನು ಅಂತಂದ್ರೆ, ಈಗಾಗಲೇ ಎಲ್ಲ ಕಾರ್ಯಕ್ರಮಗಳಿಗೆ ಇಷ್ಟಿಷ್ಟು ಹಣವನ್ನು, ಈ ಇಲಾಖೆಗೆ ಇಷ್ಟು, ಈ ಕಾರ್ಯಕ್ರಮಗಳಿಗೆ ಇಷ್ಟು ಅನ್ನುವಂಥದ್ದನ್ನು ಈಗಾಗಲೇ ಅದರದ್ದು ಎಷ್ಟು ಖರ್ಚಿದೆ, ಎಷ್ಟು ಆದಾಯ ಬರ್ತಾ ಇದೆ, ಅದನ್ನು ಹೇಗೆ ಸರಿದೂಗಿಸ್ತೀವಿ ಅಂತ ಈಗಾಗಲೇ ಆದಾಯದಲ್ಲಿ ಇದೇ ಸರ್ಕಾರದ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಮಂಡಿಸುವಾಗ ಹೇಳಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವರೇನು ಮಾಡಬೇಕು, ಎಲ್ಲಿಂದ ಇದಕ್ಕೆ ಹಣ ತರ್ತಿದ್ದೀವಿ, ಯಾವುದನ್ನು
ಕಡಿಮೆ ಮಾಡಿ ಯಾವುದಕ್ಕಿಂತ ಇದಕ್ಕೆ ರಿಅಲೋಕೇಟ್ ಮಾಡ್ತೀವಿ ಅನ್ನೋದನ್ನು ಹೇಳಲೇಬೇಕಾಗತ್ತೆ. ಏನೇ ಹೇಳಿ ಇರುವ 2 ವರ್ಷದಲ್ಲೇ ಯೋಜನೆಗಳ ಮೂಲಕ ತಮ್ಮ ಆಡಳಿತದ ತಾಕತ್ತು ತೋರಿಸಲು ಡಿಕೆಶಿ ಸಜ್ಜಾಗ್ತಿದ್ದಾರೆ. ಆದರೆ ಯೋಜನೆಗಳ ಜೊತೆಗೆ ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳೋದೇ ದೊಡ್ಡ ಸವಾಲಾಗಲಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.